ಮುಂದಿನ ಕೇಂದ್ರ ಬಜೆಟ್ 2025 ಪ್ರಮುಖ ನಿರೀಕ್ಷೆಗಳು ಮತ್ತು ಮಾಹಿತಿ. ನವದೆಹಲಿ. ದೇಶದ ಪ್ರತಿಷ್ಠಿತ ಕೇಂದ್ರ ಬಜೆಟ್ 2025 ರಿಂದ 26 ರ ಸಾಲಿನ ಫೆಬ್ರವರಿ 1 ರಿಂದ 2025 ರಂದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಮಂಡಿಸಲಿದ್ದಾರೆ. ಈ ಬಜೆಟ್ ದೇಶದ ಆರ್ಥಿಕತೆಯ ಭವಿಷ್ಯಕ್ಕೆ ಮಾರ್ಗದರ್ಶಕವಾಗಲಿದೆ ಎಂದು ನಿರೀಕ್ಷಿಸಲಾಗಿದೆ. ಅಭಿವೃದ್ಧಿ ಮತ್ತು ಬದಲಾವಣೆಯತ್ತ ದಾರಿ. ಪ್ರಸ್ತುತ ಲಭ್ಯವಿರುವ ಮಾಹಿತಿಯ ಪ್ರಕಾರ ಮುಂಬರುವ ಬಜೆಟ್ನಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುವುದು. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯಕ್ಕೆ 5% ರಿಂದ 6% ಹೆಚ್ಚುವರಿ ಅನುದಾನ ನೀಡುವ ಸಾಧ್ಯತೆಯಿದೆ. ಇದರಿಂದ ದೇಶದ ರಸ್ತೆ ಜಾಲವನ್ನು ಮತ್ತಷ್ಟು ಬಲಪಡಿಸಲಾಗುತ್ತದೆ. ಬಜೆಟ್ ಪೂರ್ವ ಸಮಾಲೋಚನೆಗಳು. 2024 ರ ಜೂನ್ 19 ರಿಂದ ಜುಲೈ 5 ರವರೆಗೆ ನಡೆದ ಬಜೆಟ್ ಪೂರ್ವ ಸಭೆಗಳಲ್ಲಿ ವಿವಿಧ ಉದ್ಯಮಗಳು, ಕ್ರೀಡಾ ಕ್ಷೇತ್ರಗಳು, ಹಸಿರು ಶಕ್ತಿ ಮತ್ತು ಕೃಷಿ ಕ್ಷೇತ್ರಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದು ತಮ್ಮ ಪ್ರಸ್ತಾಪಗಳನ್ನು ಸರ್ಕಾರದ ಮುಂದೆ ಮಂಡಿಸಿದ್ದಾರೆ. ಬಜೆಟ್ ದೃಶ್ಯ ಪ್ರಸಾರ. ಬಜೆಟ್ ಮಂಡನೆ ಪ್ರಕ್ರಿಯೆಯನ್ನು ಸಂಸತ್ ಟಿವಿ ಮತ್ತು ಸರ್ಕಾರದ ಅಧಿಕೃತ ಚಾನೆಲ್ಗಳಲ್ಲಿ ನೇರ ಪ್ರಸಾರ ಮಾಡಲಾಗುವುದು. ಬಜೆಟ್ ವಿವರಗಳನ್ನು ಯೂನಿಯನ್ ಬಜೆಟ್ ಪೋರ್ಟಲ್ ಅಥವಾ ಮೊಬೈಲ್ ಆಪ್ ಮೂಲಕ ಪ್ರತಿ ನಾಗರಿಕರು ತಿಳಿಯಬಹುದಾಗಿದೆ. ಪ್ರಜಾಪ್ರತಿನಿಧಿಗಳ ನಿರೀಕ್ಷೆ. ಕೃಷಿ ಕ್ಷೇತ್ರದಲ್ಲಿ ಬೆಲೆ ಸ್ಥಿರತೆಯ ವ್ಯವಸ್ಥೆ, ಹಸಿರು ತಂತ್ರಜ್ಞಾನದಲ್ಲಿ ಹೊಸ ಹೂಡಿಕೆಗಳು, ಶಿಕ್ಷಣಕ್ಕೆ ಹೆಚ್ಚಿನ ಬಜೆಟ್ ಮತ್ತು ಸಾಮಾಜಿಕ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನೀಡುವ ನಿರೀಕ್ಷೆ ವ್ಯಾಪಕವಾಗಿದೆ. ತೆರಿಗೆ ಮತ್ತು ಜಿಎಸ್ಟಿ ಸಂಬಂಧಿಸಿದ ಕೆಲವು ಊಹೆಗಳು. ಭಾರತ ಸರ್ಕಾರವು ಮುಂದಿನ ಬಜೆಟ್ನಲ್ಲಿ ತೆರಿಗೆ, ಟ್ಯಾಕ್ಸ್ ಕ್ಷೇತ್ರದಲ್ಲಿ ಕೆಲವೊಂದು ಪ್ರಮುಖ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆಯಿದೆ. ಈ ನಿರ್ಧಾರಗಳು ದೇಶದ ಆರ್ಥಿಕ ಸ್ಥಿತಿ, ಪ್ರಗತಿ ಹಾಗೂ ಸಾರ್ವಜನಿಕ ಬೇಡಿಕೆಗಳನ್ನು ಪರಿಗಣಿಸುವ ಮೂಲಕ ನಿರ್ಧರಿಸಬಹುದು. ಈ ಕುರಿತು ಕೆಲವು ಊಹೆಗಳು ಇಲ್ಲಿವೆ. 1. ಆದಾಯ ತೆರಿಗೆಯ ಸಡಿಲಿಕೆ. ಮಧ್ಯಮ ವರ್ಗದ ಜನರು ಬಜೆಟ್ನಲ್ಲಿ ಹೆಚ್ಚು ಲಾಭ ಪಡೆಯುವಂತೆ ಹೆಚ್ಚುವರಿ ತೆರಿಗೆ ಸಡಿಲಿಕೆ ಅಥವಾ ತೆರಿಗೆ ಶ್ರೇಣಿಗಳನ್ನು ಪುನರ್ವ್ಯವಸ್ಥಿತ ಮಾಡಬಹುದು. ಸಂಬಳದ ಜನರಿಗೆ ತೆರಿಗೆ ವಿನಾಯಿತಿ ಮಿತಿಯನ್ನು ಹೆಚ್ಚಿಸುವ ಸಾಧ್ಯತೆಯೂ ಇದೆ. 2. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಶ್ರೇಣಿಗಳ ಪರಿಷ್ಕರಣೆ. ಸರ್ಕಾರವು ಜಿಎಸ್ಟಿ ದರಗಳನ್ನು ಸರಳೀಕರಿಸಲು ಅಥವಾ ಕೆಲವೊಂದು ಅಗತ್ಯ ವಸ್ತುಗಳ ಮೇಲೆ ತೆರಿಗೆ ದರಗಳನ್ನು ಕಡಿಮೆ ಮಾಡಲು ಮುಂದಾಗಬಹುದು. 3. ಸುರಕ್ಷಾ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ. ಸಾರ್ವಜನಿಕರಿಗೆ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಹೂಡಿಕೆಗಳಲ್ಲಿ ತೆರಿಗೆ ವಿನಾಯಿತಿಯನ್ನು ಹೆಚ್ಚಿಸಬಹುದು. 4. ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ. ಹೊಸ ತಂತ್ರಜ್ಞಾನ ಮತ್ತು ಉದ್ಯಮಗಳಿಗೆ ಹೆಚ್ಚು ಅವಕಾಶ ನೀಡಲು ಸ್ಟಾರ್ಟ್ಅಪ್ಗಳಿಗೆ ತೆರಿಗೆ ವಿನಾಯಿತಿಯನ್ನು ವಿಸ್ತರಿಸಬಹುದು. 5. ಕಾರ್ಪೊರೇಟ್ ತೆರಿಗೆಯಲ್ಲಿ ಬದಲಾವಣೆ. ದೊಡ್ಡ ಮತ್ತು ಸಣ್ಣ ಕಂಪನಿಗಳಿಗೆ ಹೊಸ ವಿನಾಯಿತಿ ಮಾಡಬಹುದು. ಮಧ್ಯಮ ಉದ್ಯಮಗಳಿಗೆ ಎಸ್ಎಂಇಎಸ್ ತೆರಿಗೆ ಕಡಿತದ ಯೋಜನೆಗಳು ಸಾಧ್ಯವಾಗಬಹುದು. 6. ಪರಿಸರ ಸ್ನೇಹಿ ಯೋಜನೆಗಳಿಗೆ ಪ್ರೋತ್ಸಾಹ. ಹಸಿರು, ಗ್ರೀನ್ ತಂತ್ರಜ್ಞಾನ ಮತ್ತು ವಾಯುಮಾಲಿನ್ಯ ತಡೆಯುವ ಯೋಜನೆಗಳಿಗೆ ತೆರಿಗೆ ರಿಯಾಯಿತಿ ನೀಡಬಹುದು. 7. ಆತ್ಮನಿರ್ಭರ ಭಾರತ ಯೋಜನೆಗೆ ಬೆಂಬಲ. ದೇಶೀಯ ಉತ್ಪಾದನಾ ಉದ್ಯಮಗಳಿಗೆ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲು ಹೊಸ ತೆರಿಗೆ ಸಡಿಲಿಕೆಗಳನ್ನು ಪರಿಚಯಿಸಬಹುದು. ಇವು ಸರ್ಕಾರದ ಆರ್ಥಿಕ ಗುರಿಗಳು ಮತ್ತು ಜನರ ಅಗತ್ಯಗಳ ಆಧಾರದ ಮೇಲೆ ಬದಲಾಗಬಹುದು. ಬಜೆಟ್ ಮಂಡನೆಯಾದ ನಂತರ ಮಾತ್ರ ಸರಿಯಾದ ವಿವರಗಳು ಗೊತ್ತಾಗುತ್ತವೆ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.